ಇದಕ್ಕೆ ಇದೇ ಟ್ಯಾಕ್ಸ್ ಪೇಯರ್ಸ್ ಮನಿ ಬಳಸಿ ನನ್ನಂತ ನಿಮ್ಮಂತ ಲಕ್ಷಾಂತರ ಜನ ಟ್ಯಾಕ್ಸ್ ಹಣ ಬಳಸಿ ಇಲ್ಲಿಗೆ ಈ ಕಾಂಕ್ರೀಟ್ ಹಾಕವ್ರೆ, ಜಲ್ಲಿ ಹಾಕವ್ರೆ, ಎಲ್ಲ ಕಟ್ಟವ್ರೆ. ಆಮೇಲೆ ಏನು ಮಾಡೋರು ಹೇಳಿ? ಈ ಮೋರಿ ನೀರು STP ಹಾಳಾಯ್ತು ಅನ್ನೋ ಕಾರಣಕ್ಕೆ ಇದನ್ನ ಒಡೆದಾಕಿ ಡೈರೆಕ್ಟಾಗಿ ಅಲ್ಲೊಂದು ಕಟ್ಟೆ ಕಟ್ಟಿ ನೀರು ಮೋರಿ ನೀರು ಡೈರೆಕ್ಟಾಗಿ ಕೆರೆಗೆ ಹೋಗಂಗೆ ಮಾಡವ್ರೆ. ಏನು ಇವ್ರು ಮನುಷ್ಯ ಹೇಳಿ ತಿಂತಾರ ಅಥವಾ ಇದೇ ಮೋರಿಲಿ ಬರೋ ಹೇಳಿ ಎತ್ಕೊಂಡು ತಿಂತಾರೆ ಅವರೆಲ್ಲ? ಮನುಷ್ಯ ಅವರೆಲ್ಲ ಜನನವರು. STP ಹಾಕಿನೂ ಏನು ಪ್ರಯೋಜನ ಇಲ್ಲ. ಇದು 2 ವಾರ ನಡೆದಿದೆ. STP ಕೆಟ್ಟು ಕೂತ್ಕೊಂಡಿದೆ. ಇನ್ವೆಸ್ಟ್ ಮಾಡಿದ್ದಾರೆ, ದುಡ್ಡು ಹಾಕಿದ್ದಾರೆ, ಕಟ್ಟಿದ್ದಾರೆ, ಬಟ್ ನಡ್ಸಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಧಿಕಾರಿಗಳವರಲ್ಲಿ BBMP ಇರೋದಲ್ಲ, ಅವ್ರಿಗೆಲ್ಲ ಈ ಗಾರೆ ಕೆಲಸ ಮೇಸ್ತ್ರಿ ಏನೋ ಗೊತ್ತಾ? ಆ ಮೇಸ್ತ್ರಿಗಿರೋ ತಲೆನೂ ಇಲ್ಲ. ಆಳು ಬಿದ್ದೋಲಿ, ರಾಜ್ಯ ಆಳು ಬಿದ್ದೋರೇನು, ದೇಶ ಆಳು ಬಿದ್ದೋರೇನು, ಅವ್ರ ಜಾತಿ ಬಿಡಲ್ಲ, ಜೈ ಅಂತಿರೋದು. ಮೈ ಕಡಿದ್ರೆ ಸಾಕು ಸರ್. ಯಾರು ಬಂದ್ಬಿಟ್ಟು ಮೀಡಿಯಾದವರು, ಸಾರ್ ನಮ್ಮನೆ ತುಂಬ್ಕತ್ತು, ಸಾರ್ ನಮ್ಮನೆ ಇಲ್ಲಿ ರೋಡ್ ಬಿದ್ದೋಯ್ತು, ರೋಡ್ ಓಟ್ ಹಾಕ್ಬೇಕಾದ್ರೆ ಏನ್ ಮಾಡ್ತೀರಿ ನೀವುಗಳೆಲ್ಲ? ಒಟ್ಟಾಗಿ ಏನ್ ತಿಂತೀರಿ ಓಟ್ ಹಾಕ್ಬೇಕಾದ್ರೆ? ನೀವು ಏನಕ್ಕೆ ಓಟ್ ಹಾಕ್ತಿದ್ದೀರಿ? ಆ ಓಟಿನ ಬೆಲೆ ಏನು, ಅದ್ರ ಮಹತ್ವ ಏನು, ಅದರಿಂದ ನಮ್ಗೆ ಏನೇನು ಅನುಕೂಲ ಐತೆ, ನಮ್ಮ ರಾಜ್ಯ ಹೆಂಗೆ ಕಟ್ಬೋದು, ನಮ್ಮ ದೇಶ ಹೆಂಗೆ ಕಟ್ಬೋದು? ನಾವೀಗ ಉತ್ತರಹಳ್ಳಿ ಕೆರೆನಲ್ಲಿದ್ದೀವಿ. ಓಕೆ, ಮಗ್ಗೆ ಕೆರೆನಲ್ಲಿ ನಾವಿದ್ದೀವಿ. ಇದು ಉತ್ತರಹಳ್ಳಿಯ ಒಂದು ಪ್ರಮುಖ ಒಂದು ಒಳಗಡೆ ಹಾರ್ಟ್ ಅಂತ ಹೇಳ್ಬೋದು. ಇವತ್ತಿನ ಪರಿಸ್ಥಿತಿ ನೋಡಿದಾಗ ಬಹಳ ದುಃಖ ಆಗುತ್ತೆ ಸರ್. ಕೆರೆ ಬಂದ್ಬಿಟ್ಟು ನಮ್ಮ ಬಾಂಡ್ಲಿ ಗೊತ್ತಾ, ಮೊನ್ನೆ ತಗ್ತೀವಿ ಬಾಂಡ್ಲಿ, ಆ ರೇಂಜಲ್ಲಿ ಇರ್ಬೇಕು ನಮ್ದು. ಒಂದು ಇಲ್ಲಿಂದ ಇದಾಗುತ್ತೇನೋ, ಸೀದಾ ಮಳೆ ನೀರು ಬರ್ತದೆ. ಮಳೆ ನೀರು ಬಂದು ಒಂದು ತುಂಬುತ್ತೆ. ಅದಾದ್ಮೇಲೆ ಅದ್ರ ಮೇಲೆ ಕೋಡಿ ಬೀಳೋ ನೀರು ಇನ್ನೊಂದು ಸ್ಟೆಪ್ ಹೋಗುತ್ತೆ. ಇನ್ನೊಂದು ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಕೆರೆಗೆ ತುಂಬುತ್ತದೆ. ಈ ತರ ಇರೋದು, ಅದು ಬಾಳ್ಲಿ ತರ ಇರಬೇಕು, ಫುಲ್ ಓಳೆತ್ತಿ. ಹೌದು, ಆ ತರ ಇರಬೇಕು. ಇಲ್ಲೇನ್ ಮಾಡಿದ್ರು ನೋಡಿ, ದೊಡ್ಡ ಮೋರಿ ಇದು. ಮೋರಿನ ಕಟ್ ಮಾಡ್ಬಿಟ್ಟಿದ್ದಾರೆ. ಈಗ ಮಳೆ ಬರ್ತಾ ಇಲ್ಲ, ಮೋರಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ತಡೆಗೋಡೆ ಕಟ್ಟವ್ರೆ. ಇದು ಏನಕ್ಕೆ ಕಟ್ಟವ್ರೆ ಅಂತ ಅಂದ್ರೆ, ಈಗ ಮಳೆ ನೀರು ಬಂದಾಗೆಲ್ಲ ಕೊಚ್ಕೊಂಡ್ ಬರ್ತದಲ್ಲ, ಜಾಸ್ತಿ ಹೈಯೆಸ್ಟ್ ಬರ್ತದಲ್ಲ, ಆವಾಗ ಇಲ್ಲಿ ನೋಡಿ, ಇಲ್ಲಿ ಮೋರಿ ಇಲ್ಲಿಂದ ಸೀದಾ ಡೈರೆಕ್ಟ್ ಕೆರೆಗೆನೆ. ಯಾವ್ದು ಮೋರಿ ನೀರು? ಮೋರಿ ನೀರೇ. ಇಲ್ಲಿ ನೋಡಿ ಸರ್, ಇಲ್ಲಿ ಈ ಮೋರಿ ನೀರು ಸೀದಾ ಡೈರೆಕ್ಟ್ ಕೆರೆಗೆನೆ. ಈಗ ನಾವೇನು ಮಾಡಿದ್ವಿ, ಎಲ್ಲ ಮಾಡಿದ್ಮೇಲೆ ಅವ್ರೇನು ಮಾಡ್ಬಿಟ್ರು, ಈ ಗೋಡೆ ಕಟ್ಟಿಸಿ ಸರ್, ಹೇಳೋದು ಗೋಡೆ ಕಟ್ಟಿಸ್ಬಿಡಿ. ಆ ಮೋರಿ ನೀರು ಅಲ್ಲಿ ಇನ್ನೊಂದು ಗ್ಯಾಪ್ ಇದೆ, ಆ ಕಡೆಯಿಂದ ಬರಲಿ, ಮತ್ತು ಅಲ್ಲಿ ಒಳಗಡೆ ಇನ್ನೊಂದು ಗ್ಯಾಪ್ ಇದೆ, ಅಲ್ಲಿ ಬರಲಿ ಅಂತಂದ್ರೆ ಬಿಡಲಿಲ್ಲ, ಮೊಂಟನ್ನು ತುಂಬಿಟ್ರು ನೋಡಿ ಸರ್. ಇಷ್ಟೇ. ಈಗ ಒಂದು ಮಳೆ ಬರ್ತದ, ಕೋಚ್ಕೊಂಡು ಸೀದಾ ಇಲ್ಲಿ ನೋಡಿ, ಹಾಗೆ ಸೀದಾ ಡೈರೆಕ್ಟು ಕೆರೆಗೆ. ಫುಲ್ ಮನೆಗಳೆಲ್ಲ ಇರಲಿಲ್ಲ ಈಗ ಹೇಳೋದು. ಇವು ಎಷ್ಟೋ ಒತ್ತುವರಿ, ಅದು ಬಿಡಿ. ಆದರೆ ಮನೆಗಳು ಯಾವ ಇರಲಿಲ್ವಲ್ಲ, ಅವಾಗಿದ್ದು ರಾಜಕಾಲ ಮಾಡಿದ್ರು. ಈಗ ಮನೆಗಳೆಲ್ಲ ಆದ್ಮೇಲೆ ಏನು ಮಾಡ್ರು, ಎಲ್ಲ ಇದಕ್ಕೆ ಡ್ರೈನೇಜ್ ವಾಟರ್ ಇಲ್ಲಿಗೆ ಕಲೆಕ್ಷನ್ ಕೊಟ್ಬಿಟ್ರು. ಆದ್ರೆ ರೂಲ್ಸ್ ಪ್ರಕಾರ ಕೊಡಂಗಿಲ್ಲ. ಏನ್ ಮಾಡ್ಬೇಕು ಅವರು? ಆಕ್ಚುಲಿ ಏನ್ ಕೊಡೋದಿಲ್ಲ, ಏನ್ ಮಾಡ್ಬೇಕು? ಎಲ್ಲರೂ ನಿಲ್ಲಿಸ್ಬೇಕು. ಅದು ನಾಳೆದು ಅದನ್ನ ಚೇಂಬರ್ ಮಾಡಬೇಕು, ಡ್ರೈನೇಜ್ ಮಾಡಬೇಕು, ಕಲೆಕ್ಷನ್ ಕೊಟ್ಟು ಅಂಡರ್ಗ್ರೌಂಡ್ ಕಳಿಸ್ಬೇಕು ಅದನ್ನ. ಇದು ರಾಜಕಾಲುವೆ ಇದು ನಾನು ಹೇಳೋದು. ಇದು ಎಷ್ಟು ದೂರ ಇದೆ ಸರ್? ಇಲ್ಲೇ ರಾಮಂಜಲಿ ಒಳಗಡೆ ಇದೆಯಲ್ಲ, ಅಲ್ಲಿಗೆ ಮುಂದಕ್ಕೆ ಇಲ್ವೇ ಇಲ್ಲ. ಎಲ್ಲ ಏನ್ ಮಾಡ್ರು, ಡೈರೆಕ್ಟ್ ಇಲ್ಲಿ ಮೋರಿಗೆ ಬಿಟ್ಬಿಟ್ರು ಎಲ್ಲ ಮೋರಿಗೆ ಬಿಟ್ಟು. ನೋಡಿ ಡೈರೆಕ್ಟ್ ಈಗ ಪೂರ್ತಿ ಬಂತು ಅಂತ ಇಟ್ಕೊಳ್ಳಿ. ನೋಡಿ ಎಷ್ಟು ಬುದ್ಧಿವಂತಂದ್ರೆ, ಈಗ ಕಟ್ಟೆ ಕಟ್ಟವ್ರಲ್ಲ ಯಾರು, ಇದು ರಾಜಕಾಲುವೆ ಯಾರು ಕಟ್ಟೆ ಕಟ್ತಾರೆ? ಈಗ ಕಿತ್ಕೊಂಡು ಹೋಗ್ಬೇಕು ತಾನೆ ಅದು. ಇಲ್ಲೆಲ್ಲ ಕಸ ತುಂಬ್ಕೊಂತು. ಏನಕ್ಕೆ? ಕೆರೆಗೋಲೆ ಅಂತ, ಈ ನೀರು ಕೆರೆಗೋಲೆ ಅಂತ. ಇಷ್ಟು ಹೈಟ್ ಹೋಗ್ಬಿಟ್ರೆ ಬಂದ್ಬಿಟ್ರೆ ಕೆರೆ ಹೋಗುತ್ತೆ. ಆದ್ರೆ ನಾನು ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಈ ತರ ಕಟ್ಟೆ ಕಟ್ಟಬಾರ್ದು, ನೀರು ಸರಿ ಸರಾಗ ಮೋರಿ ನೀರು ಪ್ರಕಾರ ಹೋಗ್ಬೇಕು, ಒಳ್ಳೆ ನೀರು ಕೆರೆಗೆ ಬರ್ಬೇಕು. ಅಧಿಕಾರಿಗಳವರಲ್ಲಿ BBMP ಇರೋದಲ್ಲ, ಅವ್ರಿಗೆಲ್ಲ ಈ ಗಾರೆ ಕೆಲಸ ಮೇಸ್ತ್ರಿ ಏನೋ ಗೊತ್ತಾ? ಆ ಮೇಸ್ತ್ರಿಗಿರೋ ತಲೆನೂ ಇಲ್ಲ. ಅವಕ್ಕೆ ತಲೆ ಇರೋನು ಯಾರು ಮಾಡ್ತಾನೆ ಅದನ್ನ? ಅಥವಾ ಹೆವಿ ತಲೆ ಇದೆಯಾ ದುಡ್ಡು? ಅದೇ AC ರೂಮ್ ಕೂತ್ಕೊಂಡು ಒಳಗಡೆ ಕುಂದ್ಬಿಡೋದು ಅಷ್ಟೇ. ಕುಂತ್ಬಿಟ್ಟು ಆರಾಮಾಗಿ ಫೈಲ್ಗಳು ಸೈನ್ ಹಾಕಿ ಕಳಿಸ್ತಾರೆ ಅಷ್ಟೇ. ಒಳಗಡೆ ಏನಾಯ್ತದೆ ಗೊತ್ತಾಯ್ತದೆ ಅವ್ರಿಗೆ. ಬಾಬಾ ಮೇಸಿಗಿರೋ ತಲೆನೂ ಇಲ್ಲ ಸರ್. ನೋಡಿ ಯೋಚನೆ ಮಾಡಿ, ಈ ರಾಜಕಾಲ ಇಲ್ಲಿ ಯಾರು ಕಟ್ಟೆ ಮಾಡ್ತಾರೆ, ಓಲಿ ಅದಕ್ಕೆ ಅಡ್ಡ ಏನಾರು ಮಾಡ್ತಾರೆ, ಓಲಿ ಕಸನಾರು ಕಿತ್ಕೊಂಡು ಹೋಗೋದಲ್ಲ. ಅಂದ್ರೆ ಬೇಕು ಇನ್ನೇನಕ್ಕೆ ಮಾಡಿರೋದು ಇದು? ಅದಕ್ಕೋಸ್ಕರನೇ ಮಾಡಿರೋದು ಇದು. ಇದಕ್ಕೆ ಇದೇ ಟ್ಯಾಕ್ಸ್ ಪೇಯರ್ಸ್ ಮನಿ ಬಳಸಿ ನನ್ನಂತ ನಿಮ್ಮಂತ ಲಕ್ಷಾಂತರ ಜನ ಟ್ಯಾಕ್ಸ್ ಹಣ ಬಳಸಿ ಇಲ್ಲಿಗೆ ಈ ಕಾಂಕ್ರೀಟ್ ಹಾಕವ್ರೆ, ಜಲ್ಲಿ ಹಾಕವ್ರೆ, ಎಲ್ಲ ಕಟ್ಟವ್ರೆ. ಆಮೇಲೆ ಏನು ಮಾಡೋರು ಹೇಳಿ? ಈ ಮೋರಿ ನೀರು STP ಹಾಳಾಯ್ತು ಅನ್ನೋ ಕಾರಣಕ್ಕೆ ಇದನ್ನ ಒಡೆದಾಕಿ ಡೈರೆಕ್ಟಾಗಿ ಅಲ್ಲೊಂದು ಕಟ್ಟೆ ಕಟ್ಟಿ ನೀರು ಮೋರಿ ನೀರು ಡೈರೆಕ್ಟಾಗಿ ಕೆರೆಗೆ ಹೋಗಂಗೆ ಮಾಡವ್ರೆ. ಏನು ಇವ್ರು ಮನುಷ್ಯ ಹೇಳಿ ತಿಂತಾರ ಅಥವಾ ಇದೇ ಮೋರಿಲಿ ಬರೋ ಹೇಳಿ ಎತ್ಕೊಂಡು ತಿಂತಾರೆ ಅವರೆಲ್ಲ? ಮನುಷ್ಯ ಅವರೆಲ್ಲ ಜನನವರು. ನಾನ್ಸೆನ್ಸ್. ಆಮೇಲೆ ನಮ್ಮ ಜನನು ಹೆಂಗವ್ರೆ ಗೊತ್ತಾ? ಅದಕ್ಕೆ ಹೇಳೋದು, ಯಥಾ ರಾಜ ತಥಾ ಪ್ರಜಾ. ರಾಜನ ಕಾಲದಲ್ಲಿ ಇತ್ತು, ಯಥಾ ಪ್ರಜಾ ತಥಾ ರಾಜ ಹೆಂಗಾಗಿದ್ದಾರೆ ಗೊತ್ತಾ? ಎಲ್ಲ ಕೆರೆ ಭೂಮಿ ಒತ್ತುವರಿ ಮಾಡ್ಕೊಳ್ಳೋಂಥದ್ದು, ಕೆರೆ ಭೂಮಿಗೆ ಬಂದು ಬೇಲಿ ಹಾಕೊಳ್ಳೋಂಥದ್ದು, ಮತ್ತು ಕೆರೆ ಬಫರ್ ಝೋನಲ್ಲಿ ತಗೊಂಬಂದು ಮನೆ ಕಟ್ಟೋದು, ಮತ್ತು ಕಟ್ಟಿದ ಮೇಲೆ ತಗೊಂಬಂದ್ಬಿಟ್ಟು ಅದು ಅಂಡರ್ಗ್ರೌಂಡ್ ಇದಕ್ಕೆ ಡ್ರೈನೇಜ್ಗೆ ನೀರು ಬಿಡದೆ ತಗೊಂಬಂದು ಮೋರಿ ಕನೆಕ್ಟ್ ಮಾಡ್ತಾರಲ್ಲ ಜನ. ಅದಕ್ಕೆ ನಿಮ್ಮನ್ನ ಆಳೋರು ಹಂಗೆ ಇರೋದು. ಹೌದು, ಅವಾಗೆ ಬಿಟ್ಟಿ ಬಸ್ 2,000 ಕೊಟ್ಟು ಸಾಕು. ಆಳು ಬಿದ್ದೋಲಿ, ರಾಜ್ಯ ಆಳು ಬಿದ್ದೋರೇನು, ದೇಶ ಆಳು ಬಿದ್ದೋರೇನು, ಅವ್ರ ಜಾತಿ ಬಿಡಲ್ಲ, 2,000 ರೂಪಾಯಿ ಬಿಟ್ಟು ದುಡ್ಡು ಬಿಡಲ್ಲ, ಫ್ರೀ ಬಸ್ ಬಿಡಲ್ಲ, ಒಟ್ಟಲ್ಲಿ ಓಟು ಜೈ ಅಂತಿರೋದು.
ಅದು ಯಾವಾಗ ನಮ್ಮ ಜನ ಬುದ್ಧಿ ಕಲಿತಾರೆ ಆಮೇಲೆ ಬನ್ನಿ. ತಿರ್ಗಾ ಇಲ್ಲೇ ಬಂದ್ಬಿಟ್ಟು? ಆಮೇಲೆ ತಿರ್ಗಾ ಇವ್ರೆ ಮೈ ಕಿಡಿದ್ರೆ ಸಾಕು ಸರ್, ಯಾರು ಬಂದ್ಬಿಟ್ಟು ಮೀಡಿಯಾದವರು ಸಾರ್ ನಮ್ಮನೆ ತುಂಬ್ಕತ್ತು, ಸಾರ್ ನಮ್ಮನೆ ಇಲ್ಲಿ ರೋಡ್ ಬಿದ್ದೋಯ್ತು, ರೋಡ್ ಓಟ್ ಹಾಕ್ಬೇಕಾದ್ರೆ ಮಾಡ್ತೀರಿ ನೀವುಗಳೆಲ್ಲ, ಒಟ್ಟಾಗಿ ಏನು ತಿಂತೀರಿ ಓಟ್ ಹಾಕ್ಬೇಕಾರೆ ಅಲ್ಲ ಹೇಳೋದು. ಆಮೇಲೆ ಮೈ ಕಿಡಿದ ಮೇಲೆ ಇವರೇ ಮೀಡಿಯಾದವ್ರ ಮುಂದೆ ಕೂಡ ಗ್ಲೋ ಅಂತ ಹೇಳ್ತಾರೆ, ಓಟ್ ಹಾಕ್ತೀವಿ ಸರ್. ಎಲೆಕ್ಷನ್ ಸ್ಟಾರ್ಟ್ ಆಗಿ 3 ತಿಂಗಳು ನಳೆದು ಮುಂಚೆ ತಿಳ್ಕೊಳ್ಕೊಳ್ಳಿ, ಅವೆಲ್ಲ ಯಾರು ಬಂದು ಗೆಲ್ತಾರೆ ಅಂದಕ್ಲೆ ನಮ್ಮ ಇವನು ನಮ್ಮ ಅವನು ನಮ್ಮ ಆ ಪಾರ್ಟಿ ಈ ಪಾರ್ಟಿ ಅಂತ ಇವರೇ ಕಿತ್ತಾಡ್ಕೊಂಡು ಸಾಯೋದು. ಜಾತಿ ಅವನು ಅಂತ. ಆಮೇಲೆ 3 ತಿಂಗಳಿಗೆ ಸರ್, 3 ತಿಂಗಳಿಗೆ ತಿರ್ಗಾ ಈ ಪಾರ್ಟಿ ಸರಿಗಿಲ್ಲ ಅವನೇ ಸರಿಗಿದ್ದ, ಆ ಪಾರ್ಟಿ ಸರಿಗಿಲ್ಲ ಇವನು ಸರಿಗಿದ್ದ. ಇದು ನಮ್ಮ ಜನ. ಫಸ್ಟು ನೀವುಗಳು ಸರಿಯಾಗಿ ಹೇಳೋದು, ನೀವು ಏನಕ್ಕೆ ಓಟ್ ಹಾಕ್ತಿದ್ದೀರಿ, ಆ ಓಟಿನ ಬೆಲೆ ಏನು, ಅದ್ರ ಮಹತ್ವ ಏನು, ಅದರಿಂದ ನಮ್ಗೆ ಏನೇನು ಅನುಕೂಲ ಐತೆ, ನಮ್ಮ ರಾಜ್ಯ ಹೆಂಗೆ ಕಟ್ಬೋದು, ನಮ್ಮ ದೇಶ ಹೆಂಗೆ ಕಟ್ಬೋದು. ಫಸ್ಟು ಜಾತಿ ಗೀತೆ ಎಲ್ಲ ಬಿಟ್ಬಿಟ್ಟು ಪ್ರತಿಯೊಂದು ಮಾಡಿ, ಆವಾಗ ದೇಶವನ್ನು ಉದ್ಧಾರ ಆಗುತ್ತೆ, ರಾಜ್ಯನೂ ಉದ್ಧಾರ ಆಗುತ್ತೆ, ನಮ್ಮ ಬೀದಿ ನಮ್ಮ ಮೋರಿ ನಮ್ಮ ಪ್ರತಿಯೊಂದೂ. ಯಾಕೆಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬ ಇದೆಯಲ್ಲ ಸರ್, ಅದು ಫಂಡ್ ಬರ್ತಿದೆ ತಾನೆ. ಬಜೆಟ್ ಏನಕ್ಕೆ ಸರ್ ಮಂಡಿಸೋದು, ಬಜೆಟ್ ಏನಕ್ಕೆ ಮಂಡಿಸೋದು? 3.5 ಲಕ್ಷ ಕೋಟಿ ದಾಟೈತಲ್ಲ ಈಗ. 3.5 ಲಕ್ಷ ಕೋಟಿ ಏನು ಮಾಡ್ತಾರೆ ಈಗ? ಸ್ಟೇಟ್ ಬಜೆಟು, ನಾನು ಸ್ಟೇಟ್ ಬಜೆಟ್ ಏನು ಮಾಡ್ತಾರೋ ದುಡ್ಡು ಅದನ್ನ ನಾನು ಹೇಳೋದು ಕೇಳ್ತಾ ಇರೋದು. ಈ ಜನಗಳಿಗೆ ಅರ್ಥ ಆಯ್ತಲ್ಲ ನಾನು ಹೇಳೋದು. ನಾನು ಹೇಳೋದು ಇಷ್ಟೇ ಸರ್, ಪ್ರತಿಯೊಂದಕ್ಕೂ ಫಂಡ್ ಬರ್ತದಲ್ಲ, ಆ ಫಂಡ್ ದುಡ್ಡು ಏನು ಹೋಗ್ತದೆ, ಏನು ಮಾಡ್ತಾವ್ರೆ ಇದು ದುಡ್ಡನ್ನ? ಇದನ್ನ ಯಾರು ಒಬ್ಬರಾರು ಗೊತ್ತಾ? 500 ರೂಪಾಯಿ 1000 ರೂಪಾಯಿ ಕೊಟ್ಟು ಓಟ್ ಮಾರ್ಕತ್ತಿದ್ರಲ್ಲ ನೀವುಗಳೆಲ್ಲ. ನಮ್ಮ ಕಾಲಕ್ಕೆ ಹಿಂಗೆ ಆಗೋಯ್ತು. ಮುಂದಕ್ಕೆ ಇವ್ರ ಮಕ್ಕಳು ಮರಿ ಕಲ್ತ ಏನು ಹೊಂದಿಗಳ್ತಾರ ಡ್ರೈನಲ್ಲಿ ಬಿಡ್ತಾರಲ್ಲ, ಹಂಗೆ ಬೀಳ್ಬೇಕಾಗತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಜನಗಳನ್ನ ಹೇಳೋದು. ಮತ್ತು ಏನು ಮಾಡೋಕ್ಕಾಗಲ್ಲ ಸರ್, ವ್ಯವಸ್ಥೆನೇ ಹಾಳಾಗತ್ತೆ. ಬಟ್ ಏನು ಮಾಡ್ತೀರಿ, ನಮ್ಮ ಜನ ಸರಿಯಾಗಿ ಓಟ್ ಹಾಕಲ್ಲ ಅಷ್ಟೇ, ಅದು ಪ್ರಾಬ್ಲಮ್. ಇಲ್ಲ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನೋಡಿ, ಭಾಳ ಸಿಂಪಲ್ ಸೈನ್ಸ್ ಅರ್ಥ ಮಾಡ್ಕೊಳ್ಳಿ, ವಿಜ್ಞಾನ. ಕಾವೇರಿ ನೀರು ಕುಡಿತಿರ್ತಾನೆ ಬೆಂಗಳೂರಿನವರಲ್ಲ, ಎಲ್ಲಿಂದ ಬರ್ತದೆ ಕಾವೇರಿ? ನಿಮ್ಗೇನು ಭಾಗಮಂಡಲದಲ್ಲಿ ಹುಟ್ಟೋ ತಲಕಾವೇರಿ ಶುದ್ಧವಾಗಿ ಬರುತ್ತಲ್ಲ, ಆ ತೀರ್ಥೋದ್ಭವ, ಆ ನೀರು ಕುಡಿತಿದ್ರೆ ನೀವು ಅಲ್ಲಿ ಇಷ್ಟಾಗಲಿ ಹಿಂಗೆ ಹುಟ್ಟಿ ಹಿಂಗೆ ಬಂದುಬಿಡುತ್ತೆ. ಆಮೇಲೆ ಗುಪ್ತಗಾಮಿನಿ ಅಂತರ್ಗಾಮಿಯಾಗಿ ಹರಿದು ಎಲ್ಲೋ ಎದ್ದು ಕಾಣುತ್ತೆ. ಆಮೇಲೆ 3 ನದಿಗಳ ಸಂಗಮ ಆಗಿ ಮುಂದಕ್ಕೆ ಬರುತ್ತೆ. ಆಮೇಲೆ ಇಲ್ಲಿ ಬರ್ತದೆ, ಇಲ್ಲಿ ಕಾವೇರಿ ಸಂಗಮ, ಇಲ್ಲಿ ಸಂಗಮ ಇದೆಯಲ್ಲ, ಇಲ್ಲಿ ನಮ್ಮ ಕನಕಪುರ ಸಂಗಮ ಮೇಕೆ ತಡ್ತಾವೆ, ಅಲ್ಲಿಗೆ ಬರ್ತದೆ. ಆಮೇಲೆ ನಾವಿಲ್ಲಿ ಬಿಡ್ತಾ ಇದ್ದೀವಿ ಗೊತ್ತಾ, ಎಲ್ಲ ನೀರು ನಮ್ಮ ಬೆಂಗಳೂರಿಗೆ ಮೋರಿ ನೀರು, ಆ ಕೆರೆಗಳಿಗೆ ಬಿಟ್ಟರೆ ಕೊಳಚೆ ನೀರು ಎಲ್ಲ ತೊಗೊಂಡೋಗ್ಬಿಟ್ಟು ವೃಷಭಾವತಿ ಮೂಲಕ ಅರ್ಕಾವತಿಗೆ ಸುವರ್ಣಾವತಿಗೆ ಬಿಟ್ಟು ಆ ಮೂಲಕ ಕಾವೇರಿಗೆ ತೊಗೊಂಡು ತುಂಬ್ತಾ ಇದೀವಲ್ಲ. ತುಂಬ್ತಾ ಇದೀವಿ ತಾನೇ. ತಿರ್ಗಾ ನಿಮಗೆ ನೀವು ಬಿಟ್ಟ ಹೇಲ್ ನೀರು, ಗಲೀಜ್ ನೀರು, ಕಕ್ಕ ನೀರೇ ನಿಮ್ಮ ವಾಪಸ್ಸು ಸುತ್ತಕೊಂಡು ಕಾವೇರಿ ನದಿ ಮೂಲಕ ತಿರ್ಗಾ ನಿಮ್ಮ ಮನೆ ಒಳಗೆ ನುಗ್ತಾ ಇರೋದು. ಹೌದು, ನಿಮ್ಮ ಒಳಗಡೆ ನುಗ್ತಾ ಇದೆಯಲ್ಲ, ಅದೇ ನೀರದು. ನೀವು ಅದನ್ನೇ ಕಾವೇರಿ ನೀರು ಬಂದ್ಬಿಡ್ತು ನಮ್ಮ ಏರಿಯಾಗೆ 6ನೇ ಅಂತ 5ನೇ ಅಂತ ಏನು ತುಂಬ್ಕೊಂಡಿದ್ದೆ ಅಲ್ಲ ರೀ, ನಮ್ಮ ಗಲೀಜೆ ಅಲ್ಲಿ ಹೋಗ್ತಾ ಇರೋದು. ಹಂಗಾಗಿ ನೀವು ಒಳ್ಳೇದು ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ. ಅಲ್ಲ ಸರ್, ಇನ್ನೊಂದು ಏನು ಗೊತ್ತಾ ಸರ್, ಇನ್ನೊಂದು ಏನಾಗಿದೆ ಗೊತ್ತಾ, ಕಾವೇರಿ ನೀರು ಅಂತ ನೀವು ಹೇಳಿದ್ರೆ ಕರೆಕ್ಟಾಗಿ ಹೇಳಿದ್ರಿ. ನೀವು ಕಾವೇರಿ ನೀರು ಅಂತ ಮಾಡಿದ್ರಲ್ಲ, ನಾನು ಯೋಚನೆ ಮಾಡಿ, ಕಾವೇರಿ ನೀರು ಭಾಗಮಂಡಲದಲ್ಲಿ ಹುಟ್ಟುತ್ತೆ, ಭಾಗಮಂಡಲದ 8 ಕಿಲೋಮೀಟರ್ ಕಾಣಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕುಶಾಲನಗರ ಮೋರಿ ನೀರು, ಅದೇ ಸೀದಾ ಬರ್ತದೆ. ನಾನು ಹೇಳೋದು KR ನಗರ ಮೋರಿ ನೀರು, ಹುಣಸೂರು ಮೋರಿ ನೀರು, ತಿರ್ಗಾ ಮೈಸೂರು ಮೋರಿ ನೀರು, ಬನ್ನೂರು ಮೋರಿ ನೀರು, ಶ್ರೀನರಸೀಪುರ ಮೋರಿ ನೀರು, ಕೊಳ್ಳೇಗಾಲ ಮೋರಿ ನೀರು, ಸೀದಾ ಅಲ್ಲಿಂದ ಬಂದು ಕನಕಪುರ ಎಲ್ಲ ಸೇರ್ಕೊಂಡು ಹೋಗಿ ಮೋರಿ ನೀರಾಗಿ ಸಂಗಮದಿಂದ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಫಿಲ್ಟರ್ ಆಗಿ ಆ ಫಿಲ್ಟರ್ ನೀರೇ ಕುಡಿತಾರೆ ನೀವುಗಳು. ಕಾವೇರಿ ಕೊಡಗಿನ ಕಾವೇರಿ ನಮ್ಮಮ್ಮ ಹಾಡು ಹೇಳ್ಕೊಂಡು ಕನ್ನಡ ನಾಡಿನ ಜೀವನದ ಸಾಂಗ್ ಹೇಳೋದು. ಇಲ್ಲಿ ನೀವು ನಂಬ್ತಿರ ಬಿಡ್ತೀವಿ, ನಾವು ಕಾವೇರಿ ನೀರು ಕುಡಿಯೋದೇ ಬಿಟ್ಬಿಟ್ಟು, ಯಾಕಂದ್ರೆ ನಾವು ಮೂಲ ಮೈಸೂರು, ನಮ್ಗೆ ಗೊತ್ತಾಗೋಯ್ತು ಅಲ್ಲೇ ಹಾಳಾಗೋಗೈತೆ. ಇಲ್ಲಿ ಬಂದು ಆ ಫಿಲ್ಟ್ರು ಮಾಡಿಬಿಟ್ಟು ಅದೇನು ಫಿಲ್ಟರ್ ಆಗುತ್ತೋ ಏನೋ ಗೊತ್ತಿಲ್ಲ. ಆ ಮಿಷಿನ್ ಮೇಲೆ ಇರೋ ನಂಬಿಕೆ ಈ ಜನಗಳಿಗೆ, ಆ ನದಿ ಉಳಿಸ್ಬೇಕು ಅನ್ನೋ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಹೇಳೋದು. ಅರ್ಥ ಮಾಡ್ಕೊಳ್ಳಿ ಸರ್. ಹಂಗಾಗ್ಬಿಟ್ಟು ಇವ್ರು ಏನು ಮಾಡ್ಬಿಟ್ರೆ ಪೂರ್ತಿ ಎಲ್ಲ ತಿರ್ಗಾ ಅದೇ ಮೋರಿ ನೀರು ಇದೇ ಹೋಗುತ್ತೆ, ಕನಕಪುರದಿಂದ ಮುಂದೆ ಸಂಗಮದಿಂದ ಮುಂದಕ್ಕೆ ಹೋಗಿ ಸೇರುತ್ತೆ. ಹೇಳೋದು ಏನು ಸರ್, ಬೈರಮಂಗಲ ಕೆರೆ ಸೇರ್ಕೊಂಡು ಅಲ್ಲಿಂದ ಸೀದಾ ಹೋಗ್ಬಿಟ್ಟು ಕನಕಪುರದ ಮುಂದೆ ಹೋಗಿ ಸಂಗಮದ ಮುಂದೆ ಹೋಗಿ ಸೇರ್ತದೆ. ಅದು ಹಂಗೆ ತಮಿಳ್ನಾಡಿಗೆ ಹೋಗುತ್ತೆ. ತಿರ್ಗಾ ವಾಪಸ್ ರಿಪೀಟು. ಇವರು ಮೋರಿ ನೀರೇ ಕುಡಿಯೋದು, ಉಚ್ಚೆ ನೀರೇ ಕುಡಿತಾ ಇರೋದು, ಏಲ್ ನೀರೇ ಕುಡಿತಾ ಇರೋದು ಇವರು. ನಾನು ಹೇಳೋದು ಇದು ನಾವು ಇಟ್ಟಿರೋ ವ್ಯವಸ್ಥೆ. ಹೌದು, ಏನು ಮಾಡ್ತೀರಿ ಮಾಡೋ ದುಡ್ಡು ಮಾತ್ರ ಎಲ್ಲರಿಗೂ ಬೇಕು. ಆ ದುಡ್ಡು ತಗೊಂಡು ಅದು ಯಾರು ಇವ್ರ ಮನೆ ಹಾಳಾಗೋಗೋರು. ನಾನು ಹೇಳೋದು ಏನು ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ, ಎಲ್ಲ ಭಾಳ ಸಿಂಪಲ್ಲಾಗಿ ಜನ ತಾವು ಮಾತ್ರ ಏನು ಒಳ್ಳೇದು ಮಾಡೋಕ್ಕೆ ರೆಡಿ ಇಲ್ಲ, ತಾವು ಮಾತ್ರ ಯಾವುದೋ ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇಲ್ಲ, ತಾವು ರೂಲ್ಸ್ ಫಾಲೋ ಮಾಡೋಕ್ಕೆ ರೆಡಿ ಇಲ್ಲ. ಸರ್ಕಾರನ ಅಧಿಕಾರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳ ರೇಂಜಿಗೆ ಬೈಯಕ್ಕೆ ರೆಡಿ ಇದ್ದಾರೆ. ಗೊತ್ತಾಗ್ತಿದ್ಯಾ? ಅದಕ್ಕೆ ಉದಾಹರಣೆ ಏನು ಗೊತ್ತಾ, ಭಾಳ ಸರಳವಾದ ನಿಯಮ ಇದೆ. ಗೊತ್ತಾಗ್ತಿದೆಯಾ? ನಗರಗಳಲ್ಲಿ ಭಾಳ ಸರಳವಾದ ನಿಯಮ ಇದೆ. ಯಾಕಂದರೆ ಪೂರ್ತಿ ಅಂಡರ್ಗ್ರೌಂಡ್ ಪೈಪ್ಗಳು ಹಾಕಿ ಕನೆಕ್ಟ್ ಮಾಡಿದ್ದಾರೆ ಇಡೀ ಡ್ರೈನೇಜ್ ಆಚೆ ಹೋಗೋಂಗೆ. ಇಲ್ಲಿ ಈ ಥರ ಮೋರಿಗಳಿಗೆ ನಿಮ್ಮ ಮನೆಗಳ ಅಪಾರ್ಟ್ಮೆಂಟ್ಗಳ ಪೈಪ್ಗಳನ್ನ ತಂದು ಮೋರಿ ನೀರು, ಸಿವೇಜ್ ನೀರನ್ನ ಕನೆಕ್ಟ್ ಮಾಡಬಾರ್ದು ಅಂತ ಭಾಳ ಸರಳವಾದ ನಿಯಮ ಇದೆ ಕಾರ್ಪೊರೇಷನ್ದು. ಆದರೆ ನೀವೇನು ಮಾಡಿದ್ದೀರಿ ನೋಡಿ, ಇಲ್ಲಿ ಕಣ್ಣೆದುರುಗಡೆನೆ ಬರೀ ಒಂದು 100 ಮೀಟ್ರಲ್ಲೇ ಒಂದು 100 ಪೈಪ್ ಅವೆ. ಯಾರು ಮನೆದಾವಲ್ಲ? ಏನು ಮುಖ್ಯಮಂತ್ರಿ DK ಅವ್ರ ಮನೆದ, ಸಿದ್ದರಾಮಯ್ಯನ ಮನೆದ, ಪ್ರಧಾನಮಂತ್ರಿ ಮೋದಿಯವ್ರ ಮನೆದ, ಅಥವಾ ಈ BBMP GBA ಕಮಿಷನರ್ ಮನೆದ? ಹೇಳ್ರಿ, ಯಾರ್ದಿದು? ನೀವೇ ಗಲೀಜು ಮಾಡ್ಬಿಡೋದು, ಆಮೇಲೆ ನೋಡಿ ಸರ್ ನಮ್ಮ ಮನೆಗಳು ಗಲೀಜು ಬರೋದು. ಏನಿದು ವಾಟ್ ನಾನ್ ಸೆನ್ಸ್. ಅದಕ್ಕೆ ಹೇಳೋದು ಯಥಾ ಪ್ರಜಾ ತಥಾ ರಾಜ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಸರು ನಿಶ್ಚಿತ್ ಅಶೋಕ್ ಕುಮಾರ್.
ನಾನು ಉತ್ತರಳ್ಳಿ ನಿವಾಸಿ. ಇವಾಗ ಇಲ್ಲಿ ಏನು ನೋಡ್ತಾ ಇರಾ, ಇದು ಸ್ಟಾಮ್ ವಾಟರ್ ಡ್ರೈನ್. ಮಳೆ ನೀರು ಸಂಗ್ರಹ ಆಗಿ ಮಳೆ ನೀರು ಹರಿಬೇಕು ಈ ಕಡೆಯಿಂದ. ಸ್ಟಾಮ್ ವಾಟರ್ ಡ್ರೈನ್ ಆಕ್ಚುಲಿ. ಈ ಸ್ಟಾಮ್ ವಾಟರ್ ಡ್ರೈನ್ಗೆ ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಡ್ರೈನೇಜ್ ವಾಟರ್ ಕನೆಕ್ಟ್ ಮಾಡಿ. ಪೈಪ್ ಕಾಣಿಸ್ತೀವಿ ನೋಡಿ, ಅವೆಲ್ಲ ಪೈಪ್ ಎಲ್ಲ ಅದು ಅಂಡರ್ ಗ್ರೌಂಡ್ ಹೋಗ್ಬೇಕಾಗಿರೋದು, ಅದನ್ನೆಲ್ಲ ಇಲ್ಲಿಗೆಲ್ಲ ಕನೆಕ್ಟ್ ಮಾಡಿದ್ದಾರೆ. ಮಾಡಂಗೇ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ಮಳೆ ನೀರು ಶೇಖರಣೆ ಆಗೋ ಕಡೆ ಕೊಚ್ಚೆ ನೀರು ಶೇಖರಣೆ ಆಗ್ತದೆ. ಅವ್ರ ಮನೆ ಗಲೀಜ್ ನೀರು ಎಲ್ಲ ಬರ್ತದೆ, ಎಲ್ಲ ಅದು ಬಂದು ಇಲ್ಲಿ ಕೂತಿದೆ ಫುಲ್. ನೀವೇ ನೋಡ್ತಾ ಇಲ್ಲ, ಇಲ್ಲೆಲ್ಲ ಕೂತಿದೆ ಫುಲ್ ಕಂಪ್ಲೀಟ್ ಆಗಿ. ಈ STP ಎಷ್ಟು ವರ್ಷ ಆಯ್ತು? STP 2011 ಆಗಿರೋದು. ಅಲ್ಲಿಂದ 1 ವರ್ಷ ಆಪರೇಟ್ ಆಗಿದೆ, ಅಥವಾ ಅದಕ್ಕಿಂತ ಕಡಿಮೆ ಆಪರೇಟ್ ಆಗಿರೋದು. ಆಮೇಲೆ ಪರ್ಮನೆಂಟ್ ಆಗಿ ನಿಂತೋಗಿದೆ. ಈಗ ಇದು ಡೆಡ್ ಯೂನಿಟ್. ಇದು ಕೆಪೆಕ್ಸ್ ಇನ್ವೆಸ್ಟ್ ಆಗಿದೆ, ಒಪೆಕ್ಸ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಲೈಕ್ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ದುಡ್ಡು ಹಾಕಿದ್ದಾರೆ, ಕಟ್ಟಿದ್ದಾರೆ, ಬಟ್ ನಡ್ಸಕ್ ದುಡ್ಡಿಲ್ಲ ಅಂತ ಹೇಳ್ತಾರೆ. ನೋ ವಾಟರ್ ರಿಸೋರ್ಸಸ್, ಬರೋಲ್ಲ ನೀರಿಲ್ಲ. ಸ್ವಲ್ಪ ದಿನ ನಡೆಯುತ್ತೆ, ಸ್ವಲ್ಪ ಅಮೌಂಟ್ ವಾಟರ್ ಹೋಗುತ್ತೆ, ಬಟ್ ಅದು ಎಷ್ಟು ಪ್ಯೂರಿಫೈಡ್ ವಾಟರ್ ಅಂತ ಗೊತ್ತಿಲ್ಲ ಸರ್. ಅಂದ್ರೆ ಇದು 2011ರಲ್ಲಿ ಕಟ್ಟಿ ಟ್ಯಾಕ್ಸ್ ಪೇಯರ್ಸ್ ಮನಿ ಹಾಕಿ ಕಟ್ಟಿ, ಅದು ಈಗ ಡೆಡ್ ಆಗಿ ಬರೀ ಒಂದು ವರ್ಷದ ಒಳಗಡೆ ಅಷ್ಟೇ ನಿಂತೋಗಿ ಈಗ ಅಷ್ಟು ಏನು ವರ್ಕ್ ಮಾಡ್ತಾ ಇಲ್ಲ. ಏನು ವರ್ಕ್ ಮಾಡ್ತಾ ಇಲ್ಲ. ಕಾರಣ ಇಷ್ಟು ಡೆಡ್ ಇನ್ವೆಸ್ಟ್ಮೆಂಟ್. ತಮಾಷೆಗಿದೆ ಸರ್. ಈ ಇನ್ವೆಸ್ಟ್ಮೆಂಟ್ ಎಲ್ಲ ನಮ್ಮಂತ ಟ್ಯಾಕ್ಸ್ ಪೇಯರ್ಸ್. ಖಂಡಿತ ಸರ್, ನಮ್ದು ಇದೆ, ಇವ್ರದ್ದು ಇದೆ, ಇವ್ರದ್ದು ಇದೆ, ಎಲ್ಲರದು ಇದೆ. ನಿಮ್ಗೆ ಆಕ್ಚುಲಿ ಲೇಕ್ ವ್ಯೂ ಅಲ್ಲ STP. ಸೊ ಅಂದ್ರೆ ಏನು ಅಧಿಕಾರಿಗಳದ್ದು ಮತ್ತು ಸರ್ಕಾರದ ಏನ್ ಸ್ಕೀಮು, ಒಟ್ಟು ಕೆರೆಗೆ ಪೂರ್ತಿ ಮೋರಿ ನೀರು ಬಿಡಬೇಕು ಅಂದ್ರೆ ಅವ್ರ ಸ್ಕೀಮು. ಎಕ್ಸಾಕ್ಟ್ಲಿ ಹಂಗೆ ಇದೆ. ನಮಗೂ ಅರ್ಥ ಆಗಿದ್ದು ಸಿಂಗಲ್ ಲೈನ್ ಅಜೆಂಡಾ. ಆಮೇಲೆ ಮುಖ್ಯವಾಗಿ ಕೆರೆ ಅಂದ್ರೆ ಏನಂತ ಹೇಳಿದ್ರೆ, ಕೆರೆಗೆ ಒಂದು ಒಳಹರಿವು ಹೊರಹರಿವು ಇರುತ್ತೆ. ಈಗ ಇದು ಒಳಹರಿವಿಂದ ಬಂದು ಇವಾಗ ಇದೆಯಲ್ಲ, ಇಲ್ಲಿ ಬಂದು ತುಂಬಿ ಇದು ಕೆಳಗಡೆ ನೋಡಿ ಬ್ರಿಡ್ಜ್ ತರ ಮಾಡಿದಾರಲ್ಲ, ಇದು ಡ್ರೈನೇಜ್ ವಾಟರ್ದು ಮೇಲ್ಗಡೆ ಮಾಡಿರೋದು ಇದ್ರ ಮೇಲ್ ಮಾಡಿರೋದು. ಪುಣ್ಯಕ್ಕೆ ಅಷ್ಟ್ರ ಮಟ್ಟಿಗೆ ಬಿಟ್ಟಿದ್ದಾರೆ ಕೆಳಗಡೆ ನೀರ್ ಬರಕ್ಕೆ ಅಂತ. ಇದು ರಾಜಕಾಲುವೆಯಿಂದ ನೀರ್ ಬರಕ್ಕೆ ಅಂತ ಬಿಟ್ಟಿದ್ದಾರೆ. ಅಲ್ಲಿಂದ ಬಂದು ಇಲ್ಲಿಗೊಂದು ಬ್ರಿಡ್ಜ್ ಮಾಡಿದ್ದಾರೆ. ಈ ಬ್ರಿಡ್ಜ್ ಇಂದ ಕೆಳಗಡೆಯಿಂದ ದೊಡ್ಡ ಕೆರೆಗೆ ಹೋಗುತ್ತೆ. ಓಕೆ, ಅಕಸ್ಮಾತ್ ನಾವೆಲ್ಲ ಮಳೆ ಎಲ್ಲದನ್ನು ನಾವು ಹಿಡಿದ್ರೆ ನಮ್ಗೆ ಮಳೆ ಇದ್ರದ್ದು ನೀರಿನ ಸಮಸ್ಯೆನೇ ಇರಲ್ಲ ನಮ್ಗೆ. ಇಲ್ಲಿ ಇದೇ ಕಟ್ಟಾಗೋಗಿದೆಯಲ್ಲ, ಇಲ್ಲಿ ರಾಜಕಾಲುವೆಯಿಂದ ನೀರೇ ಬರಲ್ವಲ್ಲ. ಇಲ್ಲಿ ಎಂತ ಮಳೆ ಬಂದ್ರೂ ಬರಲ್ಲ, ಎಲ್ಲಿ ಬರುತ್ತೆ? ಕನೆಕ್ಷನೇ ಇಲ್ಲ. ಇವಾಗ ಅಷ್ಟು ದೊಡ್ಡ ಮಳೆ ಬಂದಿದೆ, ರಾಜಕಾಲುವೆ ಮೇಲೆ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಎಲ್ಲ ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಇದೆ ಹಣೆ ಬರ. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ. ಎಲ್ರಿಗೂ ವಿಶ್ವ ಪರಿಸರದ ದಿನದ ಶುಭಾಶಯ ಕೋರ್ಬೇಕಾ ಬೇಡವಾ ಅನ್ನೋದೇ ಯಾವಾಗಲೂ ಡೌಟು. ಯಾಕೆ ಗೊತ್ತಾ? ಶುಭಾಶಯ ಕೋರೋದು ಒಳ್ಳೇದಾಗ್ಲಿ ಅಂತಲ್ವಾ, ಆದ್ರೆ ನಾವು ಪರಿಸರಕ್ಕೆ ಒಳ್ಳೇದು ಮಾಡ್ತಾ ಇರ್ತಾನೆ ಶುಭಾಶಯ ಕೋರ್ಬೇಕಾಗಿರೋದು. ಆದ್ರೆ ಬಹುತೇಕರು ನನ್ನೂ ಸೇರಿದಾಗೆ ನಾವು ತುಂಬಾ ಜನ ಒಳ್ಳೇದು ಮಾಡ್ತಾ ಇಲ್ಲ ನಾವು. ಹಾಗಾಗಿ ಒಳ್ಳೇದು ಮಾಡೋಣ ಅಂತ ಅನ್ನೋ ಆಶಯದ ಮೂಲಕ ಈ ವಿಶ್ವ ಪರಿಸರ ದಿನವನ್ನು ಪ್ರಾರಂಭಿಸೋಣ ಅಂತ ಕೇಳಿಕೊಂಡು, ಈಗ ನಾವು ರೇವತಿ ಮೇಡಮ್ ಅವರು ಇರೋವಂಥದ್ದು ಜಾಗ ಇದು ಉತ್ತರಳ್ಳಿ ಕೆರೆ. ಇದು ಬೆಂಗಳೂರು ದಕ್ಷಿಣ ಉತ್ತರಳ್ಳಿ ಕೆರೆ, ಭಾಳ ವಿಶ್ವಪ್ರಸಿದ್ಧ ಕೆರೆ. ಇಲ್ಲಿ ಇವತ್ತು ಕಾರ್ಯಕ್ರಮ ಚಟುವಟಿಕೆಗಳಿದ್ದಾವೆ. ಏನು ಅಂತ ನಮ್ಮ ಮೇಡಮ್ ವಿವರವಾಗಿ ಹೇಳ್ತಾರೆ. ಜೊತೆಗೆ ಇಲ್ಲಿ ಸ್ಥಳೀಯರು, ಸಂಘಟನೆಗಳವರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದ. ನೋಡಿ, ಕುಮಾರಸ್ವಾಮಿ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿನಿಯರು ಸೇರಿಕೊಂಡು 7ನೇ ತರಗತಿಯವರು ನೋಡಿ ಒಂದು ಪರಿಸರ ಸ್ನೇಹಿ ಡಸ್ಟ್ಬಿನ್ ಮಾಡಿದ್ದಾರೆ. ಅವರೇ ಎಷ್ಟು ಒಳ್ಳೆ ಕೆಲಸ. ಅಂದರೆ ಈ ಡಸ್ಟ್ಬಿನ್ ಮಾಡಿದ್ದಾರೆ ಅಂದರೆ ಫಸ್ಟು ಡಸ್ಟ್ಬಿನ್ ಅವಶ್ಯಕತೆ ಇದೆ ಅಂತ ಮಕ್ಕಳಿಗೆ ಅರ್ಥ ಆಗಿದೆಯಲ್ಲ, ಅದು ಭಾಳ ಮುಖ್ಯ. ಆಮೇಲೆ ನಮಗೆ ದೊಡ್ಡವ್ರಿಗೆ ಬುದ್ಧಿ ಇಲ್ಲ. ನಮಗೆ ತೊಗೊಂಡೋಗಿ ಕವರಲ್ಲಿ ಕಟ್ಟಿ ಕಳ್ಳರ ಥರ ತೊಗೊಂಡೋಗಿ ಹಿಂಗೆ ಬಿಸಾಕೋಗ್ಬಿಡ್ತೀವಿ, ಪಕ್ಕದ ಮೇಲೆ ಇಟ್ಟೋಗ್ಬಿಡ್ತೀವಿ. ಫುಲ್ಲು ಟಿಪ್ ಟಾಪ್ ಆಗಿ ಶರ್ಟು ಪ್ಯಾಂಟ್ ಹಾಕೊಂಡು ಟೈ ಹಾಕೊಂಡಿರ್ತಾರೆ, ಕಸನ ಎಡಗೈಲಿ ತಿಂದು ಬಿಸಾಕ್ತಾ ಇರ್ತಾರೆ. ಏನು ನಿಮ್ಗೆ ಏನು ಇರಿಕೇಷನ್ ಇದೆ ನಿಮಗೆ? ವಿಶ್ವ ಪರಿಸರ ದಿನದ ಈ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಿನ್ ವಿನ್ ಅಂತ ಹೇಳಿ ಒಂದು ಆ್ಯಪ್ನ ಡೆವಲಪ್ ಮಾಡಿ ಅದನ್ನು ಕನ್ನಡಿಗರಿಗೆ, ಸಾರ್ವಜನಿಕರಿಗೆ ಕೊಟ್ಟಿರುವಂಥ ಒಂದು ಸಂಸ್ಥೆ ಮತ್ತು ಅದರೆಲ್ಲ ಸಿಬ್ಬಂದಿ ಮತ್ತು ಅದರೆಲ್ಲ ಯುವ ಮನಸ್ಸುಗಳು ನನ್ನ ಜೊತೆಗಿದ್ದಾವೆ. ಏನಿದು ಬಿನ್ ವಿನ್? ಸರ್ ನಮಸ್ತೆ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಆ್ಯಂಡ್ ಮೈ ಟೀಮ್ ಶಶಾಂಕ್, ಅಭಿ, ಅನಿರುದ್ಧ್, ಇನೋಕ್, ಸೊ ಎಲ್ಲ ಒಂದು ಟೀಮ್ ಆಗಿ ಇವತ್ತು ಬಿಕಾಸ್ ಆಫ್ ದ ಎನ್ವಿರಾನ್ಮೆಂಟ್ ಡೇ ಇವತ್ತು ನಾವು ಬಿನ್ ವಿನ್ ಆ್ಯಪ್ ಲಾಂಚ್ ಮಾಡಿದ್ದೀವಿ. ಸೊ ಇದೇಂಗೆ ಅಂದರೆ ಅಪಾರ್ಡಿಂಗ್ ಲೈಕ್ ನಿಮಗೆ ಲೈಕ್ ಕನ್ವೀನಿಯನ್ಸ್ ಟೈಮಲ್ಲಿ ಯು ಬುಕ್ ದ ಸ್ಲಾಟ್, ನಾವು ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಬರೀ ಒಣ ಕಸನ ನಾವು ತಗೊಂಡೋಗಿ ನಾವು ಅದನ್ನು ಪ್ರೋಸೆಸ್ ಮಾಡಿ ರೀಸೈಕಲ್ ಮಾಡಿ ಅಪ್ಸೈಕಲ್ ಮಾಡಿ ಅಗೇನ್ ವಿ ಆರ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಅಪಾನ್ ಯುವರ್ ಕನ್ವೀನಿಯನ್ಸ್ ಆ್ಯಪಲ್ಲಿ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೋಬೋದು. ಆ ಸ್ಲಾಟಲ್ಲಿ ನಾವು ಬಂದು ನಿಮ್ಮ ಮನೆಗೆ ಬಂದು ಝೀರೋ ಕಾಸ್ಟ್ ವಿ ಆರ್ ಟೇಕಿಂಗ್ ಯುವರ್ ವೇಸ್ಟ್ ಆ್ಯಂಡ್ ವಿ ಆರ್ ಪ್ರೊಸೆಸಿಂಗ್ ಇಟ್. ಸೊ ಇದು ಉಚಿತ? ಹೌದು, ಉಚಿತ. ನನ್ನ ಹೆಸರು ರಾಜೀವ್ ಗುರುಮೂರ್ತಿ ಅಂತ. ನಾನು ಸಿಟಿಜನ್ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಆಗಿರ್ತೀವಿ. ನಾವು ಸೋಷಿಯಲ್ ವರ್ಕ್ಸ್ ಎಲ್ಲ ಸುಮಾರು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ಮುಂಚೆನೇ ಈ ಕಸದ ಸಮಸ್ಯೆ ಬಗ್ಗೆ ಭಾರಿ ಕಾಳಜಿ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕರೆಸ್ಪಾಂಡೆನ್ಸು 2-3 ವರ್ಷದಿಂದ ಮಾಡ್ತಾ ಇದ್ದೀವಿ. ಆದರೆ ಆ ಸಮಸ್ಯೆ ಬಗೆಹರಿದಿಲ್ಲ. ಇವತ್ತು ನಾಳೆ ನಾವು ಮಾಡ್ತೀವಿ, 3 ದಿನ ಸರಿ ಹೋಗುತ್ತೆ, ಆಮೇಲೆ 30 ದಿನ ಸರಿ ಇರಲ್ಲ. ಇದೇ ಜಗಳನೂ ಆಗ್ತಾಯಿದೆ ನಮಗೆಲ್ಲನೂ. ದಿನನಿತ್ಯ ಕಸ ಸಮಸ್ಯೆ. ಹಾಗಾಗಿ ನಾವು ಮುಂಚೆನೇ ಈ ಪ್ಲಾನು ನಾವು 2 ವರ್ಷ ಮುಂಚೆನೂ ಟ್ರ್ಯಾಕ್ಟ್ರು ಏನೋ ಮಡಗಿ ನಾವು ಮಾಡ್ಬೇಕು ಅಂದ್ಕೊಂಡು ಸಿಟಿಜನ್ ಟಾಸ್ಕ್ ಫೋರ್ಸಿಂದ. ಆದರೆ ನಮ್ಮ ಬಿನ್ ವಿನ್ ಅಂತ ಒಂದು ಯೂತ್ಸ್ ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರು. ಭಾರಿ ಒಳ್ಳೆ ಇದು ಮಾಡ್ತಾಯಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಯಾಕಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಕಸದ ಸಮಸ್ಯೆ ಅಂದರೆ ಮೇಯ್ನ್ ಅದೇ. ಯಾಕಂದರೆ ಸುಮಾರು 10-15
ವರ್ಷದಿಂದ ಸಮಸ್ಯೆ ತೀರಿಸಿಲ್ಲ. ಶ್ರೀಲಂಕಾ ಹೋಗಿ ಒಂದ್ಸಲ ಯಾರನ್ನ ಶ್ರೀಲಂಕಾಗೆ ಹೋಗಿ ಬನ್ನಿ, ಒಂದು ರೋಡಲ್ಲಿ ಎಲ್ಲನೂ ಕಸ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ ಶ್ರೀಲಂಕಾ ನೋಡ್ಬಿಟ್ಟು ನಾವು ಬೆಂಗಳೂರಿನಲ್ಲಿ ಇದೀವ ಅಂತ ಒಂಥರ ಅನ್ಸದೆ. ಶ್ರೀಲಂಕಾ ಅಮೆರಿಕ ಅಲ್ಲ ಶ್ರೀಲಂಕಾ ಎಲ್ಲ ದಿವಾಳಿ ಆಗ್ಬಿಟ್ಟವ್ರೆ. ಶ್ರೀಲಂಕಾ ಹೋಗಿ ಒಂದು ಫುಟ್ಪಾತ್ ಅಲ್ಲಿ ಒಂದು ಅಂಗಡಿ ಇಲ್ಲ. ಫುಟ್ಪಾತ್ ಹೆಂಗಿದೆ ಅಂದ್ರೆ ಒಂದು ಟ್ರಾಫಿಕ್ ಸಮಸ್ಯೆ ಇಲ್ಲ, ಒಂದು ಪೊಲೀಸ್ ಕೈ ಅಡ್ಡ ಹಾಕಲ್ಲ ಯಾರು ಆಗಲಿ, ಆಮೇಲೆ ಯಾರೇ ಆಗಲಿ ಕ್ರಾಸ್ ಮಾಡಲ್ಲ. ಎಲ್ಲಿನ ರೋಡಲ್ಲಿ ಇಷ್ಟ ನಾವು ಇಲ್ಲೇನು ನುಗ್ತೀವಿ, ಎಲ್ಲಿ ನುಗ್ಗಲ್ಲ. ನಾನು 10 days ಇದ್ದೆ ಲಾಸ್ಟ್ ಮಂತು. ಎಷ್ಟು ಖುಷಿ ಆಯ್ತು ಅಂದರೆ ಶ್ರೀಲಂಕಾದಲ್ಲಿ ಭಾರಿ ಶ್ರೀಲಂಕಾ ಇದ್ದಂಗೆ ನಮ್ಮ ಇಂಡಿಯಾದಲ್ಲಿ ಯಾವ ಸ್ಟೇಟು ಇಲ್ಲ. ಚಾಲೆಂಜ್ ಮಾಡ್ತೀನಿ ನಾನು. ಇನ್ನು ಮಂತ್ರಿಗಳಾಗ್ಬೋದು ಎಲ್ಲ ಹೋಗಿ ನೀವು ಹೋಗ್ಬೇಕು ಅಂತ ಅಲ್ಲಿಂದ ನಾನು ಫೋನ್ ಮಾಡಿದೆ 3 ಜನ TV 9 ಒಂದ್ಸಲ ಶ್ರೀಲಂಕಾ ಬನ್ನಿ ಅಂತ ಹೇಳಿದೆ. ಅವರು ಬರ್ತೀವಂದ್ರು. ನಾನೆಲ್ಲ ಸ್ವಲ್ಪ ವಿಡಿಯೋ ತಗೊಂಡಿದ್ದೀನಿ. ಅಲ್ಲ ನಾನು ಬರ್ತೀನಿ ನೋಡಿ. 100 ಕಿಲೋಮೀಟರ್ ಸ್ಪೀಡಲ್ಲಿ ನಾವು ಹೋಗ್ತಾ ಇದ್ದೀವಿ ವ್ಯಾನಲ್ಲಿ. ಹೈವೇ ಎಲ್ಲ ಹೈವೇಸ್ ಇದ್ದಂಗೆ ರೋಡ್ಗಳು. ಒಂದು ಪಾಟ್ ಹೋಲ್ ಇಲ್ಲ, ಒಂದು ಪಾಟ್ ಹೋಲ್. ಶ್ರೀಲಂಕಾ ಒಂದು ಪಾಟ್ ಹೋಲ್ ತೋರಿಸಿ ನೀವು. ನಾನು ನೀವು ಅಲ್ಲಿ ನಿಮ್ಗೆ ಹೇಳಿದ ಜಾಗ ಇದು ಕೊಡ್ತೀನಿ, ಆನ್ಸರ್ ಕೊಡ್ತೀನಿ. ಶ್ರೀಲಂಕಾ ದೇಶ ನಮ್ಗಿನ ಬಡ ದೇಶ. ಯಾರು ಹೇಳಿದ್ದು ಬಡ ದೇಶ ಅಲ್ಲ? ನಾನು ಹೇಳ್ತಾರೆ ವಾಟ್ಸಪ್ ಅಲ್ಲಿ ಹೇಳ್ತವ್ರೆ ಬಡ ದೇಶ ಅಲ್ಲ. ಲಾಸ್ಟ್ ಮಂತ್ ನಾನು ಅಲ್ಲಿದ್ದು 10 days ಇದ್ದು ಎಲ್ಲ ಬರೀ ಸಿಟಿ ಅಲ್ಲ, ಎಲ್ಲ ಬಂಟೋಟ ಇವೆಲ್ಲ ಔಟ್ ಆಫ್ ದ ಸಿಟಿನಲ್ಲಿ ಇದು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಸಿಸ್ಟಮ್. ಆ ಜನಗಳು ಒಬ್ಬರೇ ಕ್ರಾಸ್ ಮಾಡಲ್ಲ, ರೋಡಲ್ಲಿ ಕ್ರಾಸ್ ಮಾಡಲ್ಲ. ಆಮೇಲೆ ಬಸ್ಸು ನೀವು ಯಾರನ್ನು ಕ್ರಾಸ್ ಮಾಡ್ಬೇಕಂದ್ರೆ ಜಿಗ್ಜಾಗ್ ಹಾಕಿರ್ತಾರೆ. ಅವ್ರು ನೋಡ್ತಾರೆ ಜಿಗ್ಜಾಗಿಂದ ಅಲ್ಲೇ ಸ್ಲೋ ಮಾಡ್ತಾನೆ, ಡೈಮಂಡ್ ಹಾಕಿರ್ತಾನೆ ಅಲ್ಲಿ. ಆಮೇಲೆ ಬಸ್ ಅಲ್ಲೇ ಹೋಗ್ತಾರೆ, ಯಾರೋ ಬಸ್ ಸ್ಲೋ ಮಾಡ್ತಾರೆ. ಆಮೇಲೆ ನೀವು ಬಸ್ ನಿಲ್ಬೇಕಂದ್ರೆ ಒಂದು ಎಲ್ಲೋ ಮಾರ್ಕ್ ಹಾಕಿರ್ತಾರೆ, ಅಲ್ಲಿ ಬಿಟ್ಟು ಅವನು ಅಲ್ಲಿ ಇಲ್ಲ ಅಲ್ಲಾಡಲ್ಲ. ಈ ರೋಡ್ ಸೈಡ್ ನಿಲ್ಸ್ಬಿಡ್ತಾರಲ್ಲ, ಎಲ್ಲಿ ಇಲ್ಲ. ನಮ್ಮ BMTC ಇಲ್ಲೇ ನಿಲ್ಲಿಸ್ತಾರೆ, ಅಲ್ಲಿಸ್ತಾರೆ, ಅದು ಇಲ್ವೇ ಇಲ್ಲ. ಬೇಕಾದ್ರೆ ಒಂದ್ಸಲ ನಾನು ಬರ್ತೀನಿ. ಶ್ರೀಲಂಕಾ ಇದ್ದಂಗೆ ನಮ್ಮ ಇಂಡಿಯಾದಲ್ಲಿ ಯಾವ ಸ್ಟೇಟು ಇಲ್ಲ, ಯಾವ ಸಿಟಿನಲ್ಲಿ. ನಾನು ಚಾಲೆಂಜ್ ಮಾಡ್ತೀನಿ. ಯಾಕಂದರೆ ಇವರು ನಮ್ಮ ಮಂತ್ರಿಗಳಿರ್ಬೋದು, MLAs ಇರ್ಬೋದು, ಕಾರ್ಪೊರೇಟ್ಸ್ ಇರ್ಬೋದು, ಆಫೀಸರ್ಸ್ ಇರ್ಬೋದು, ಒಂದ್ಸಲ ಶ್ರೀಲಂಕಾ ವಿಸಿಟ್ ಮಾಡ್ಕೊಂಡು ಬಂದುಬಿಟ್ರೆ ನಾವು ಹೆಂಗಿದ್ದೀವಿ 400 ಕೋಟಿ ಕೊಡ್ತಾರೆ ನಮ್ಮ ಇಂಡಿಯಾ ಗೌರ್ಮೆಂಟ್ ಒಂದು ವರ್ಷಕ್ಕೆ ಶ್ರೀಲಂಕಾಕ್ಕೆ ಡೊನೇಷನು. ಏನೋ ಅವ್ರು ಪೂರ್ ಕಂಟ್ರಿ ಅಂತ ಹೇಳ್ಬಿಟ್ಟು, ಪೂರ್ ಕಂಟ್ರಿ ಅಲ್ಲ ಅದು. ಎಷ್ಟು ಸಿಸ್ಟಮ್ ಇದೆ ಅಂದರೆ ಒಂಚೂರು ಕರಪ್ಷನ್ ಇಲ್ಲ, ಭಾರಿ ಚೆನ್ನಾಗಿದೆ. ಆ ಥರ ನಾವು ಆಗಬೇಕು ಅಂತ ನಮಗೊಂದು ಕನಸಿದೆ. ಈ ಕಸ ಸಮಸ್ಯೆ ಇಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ. ಇವ್ರು ನಮ್ಮ ಹುಡುಗರು ಭಿನ್ನ ಹುಡುಗರು ಮಾಡಿರೋದ್ರಿಂದ ತುಂಬ ಸಂತೋಷ. ಅವ್ರಿಗೆ ನಾವೆಲ್ಲ ಅಭಾರಿ ಆಗಿರ್ತೀವಿ. ಭಾರಿ ಚೆನ್ನಾಗಿದೆ ಇದು ಕಸ ಸಮಸ್ಯೆ ಬಗ್ಗೆ. 15 ದಿನ, ವಾರ, 3 ದಿನ ಬರ್ದಿರೇ ಇರುತ್ತೆ. ಈಗ ಇವರು 4 ವಾರ್ಡ್ ತಗೊಂಡಿದ್ದಾರೆ ಪರ್ಮಿಷನ್. ಎಷ್ಟು ವೇಸ್ಟ್ ಮ್ಯಾನೇಜ್ಮೆಂಟಿಂದ 4 ವಾರ್ಡ್ ತಗೊಂಡಿದ್ದಾರೆ. ಮುಂದಿನ 40 ವಾರ್ಡ್ ತಗೋಬೇಕು, 400 ವಾರ್ಡ್ಗೂ ತಗೋಬೇಕು ಎಲ್ಲರೂ. ಇಡೀ ಬೆಂಗಳೂರು ಸಿಟಿ ಒಂದು ಕಾಂಪಿಟೇಷನ್ ಇರಬೇಕು. ಯಾಕಂದರೆ ಇವರು BBMP ಅವ್ರು ಬರ್ತಾರೆ ಅಲ್ವಾ, ಅವ್ರಿಗೆ ಕಾಂಪಿಟೇಷನ್ ಇದ್ದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಕಾಂಪಿಟೇಷನ್ ಇಲ್ಲ ಅವ್ರಿಗೆ, ಯಾರೂ ಇಲ್ಲ. ಹಂಗಾಗಿ ದಯವಿಟ್ಟು ನಮ್ಮ ಬೆಂಗಳೂರು ಜನ ಎಲ್ಲ ಸೇರಿ ಇವ್ರಿಗೆ ಸಪೋರ್ಟ್ ಮಾಡಿ, ಬಿನ್ ಕಂಪ್ನಿಗೆ ಸಪೋರ್ಟ್ ಮಾಡಿದ್ರೆ ನಾವೆಲ್ಲ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ನಾವೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆ. ದಯವಿಟ್ಟು ಒಂದ್ಸಲ ಶ್ರೀಲಂಕಾ ಯಾರೇ ಆಗಲಿ ಹೋಗಿ ಬನ್ನಿ. ಗಾಡಿನಲ್ಲಿ ಹೋಗ್ತಾ ಇದ್ದೆ 120 ಕಿಲೋಮೀಟರ್ ಸ್ಪೀಡು. ನಾನು ಪೆಪ್ಸಿ ಬಾಟ್ಲು, ವಾಟರ್ ಬಾಟ್ಲು ಮಡಗಿದ್ದೀನಿ ನಾನು ಇಲ್ಲಿ ಫ್ರಂಟಲ್ಲಿ ಡ್ಯಾಶ್ ಬೋರ್ಡಲ್ಲಿ. ಒಂದು ಚೂರು ಅಲ್ಲಾಡಿಲ್ಲ ವಾಟ್ರು. ನಮ್ಮಲ್ಲಿ ನೀವು ಹೋಗಿ ಬಿದ್ದೋಗ್ಬಿಡ್ತದೆ ವಾಟರ್ ಬಾಟ್ಲು, ಮೈ ಮೇಲೆ ಚಲೋ ಬಿಳಿ ಶರ್ಟ್ ಎಲ್ಲ ಬಿದ್ದೋಗ್ಬಿಡ್ತದೆ. ಅದು ಅಲ್ಲಾಡ್ ಒಂಚೂರು ಅಲ್ಲಾಡಿಲ್ಲ, ಇಷ್ಟು ಇಲ್ಲ ಅಲ್ಲಾಡಿಲ್ಲ. ಮತ್ತೆ ಅಂತ ಅಲ್ಲಾಡೋ ರೋಡ್ಗೆ ನಮ್ಮಲ್ಲಿ ಟೋಲ್ ಬೇರೆ ತಗೊಂತಾರೆ. ಅಲ್ಲಿ ಹೆಂಗಿದೆ ಅಂದ್ರೆ ಹೈವೇಸು ಭಾರಿ ಸಿಸ್ಟಮ್. ಆ ಸಿಸ್ಟಮ್ ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ರೆ ನಿಜವಾಗಿ ನಮ್ಮ ದೇಶ ಇಷ್ಟು ದಿನಕ್ಕೂ ಸ್ವರ್ಗನೇ. ಇಷ್ಟು 54 ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಮ್ಮ ದೇಶದ ಬಡ್ಜೆಟ್ ಇರೋದು. 54 ಲಕ್ಷ ಕೋಟಿನಲ್ಲಿ ಏನು ಮಾಡ್ತೀವಿ? ಇಲ್ಲಿ ನಮ್ಮ ಇದರಲ್ಲಿ 4 ಲಕ್ಷ ಕೋಟಿ ಇದೆ. ಅವ್ರದ್ದು ಏನು 1 ಲಕ್ಷ ಕೋಟಿ ಒಳಗಡೆ ಅವ್ರದ್ದು ಟೋಟಲ್ ಶ್ರೀಲಂಕಾಗೆ. ಎಷ್ಟಿದೆ ಪಾಪ್ಯುಲೇಷನ್ ಅಂದರೆ 2.25 ಕೋಟಿ 2.5 ಕೋಟಿ ಪಾಪ್ಯುಲೇಷನ್ ಶ್ರೀಲಂಕಾದಲ್ಲಿ. ತುಂಬ ಖುಷಿ ಆಯಿತು. ದಯವಿಟ್ಟು ಯಾರನ್ನ ಹೋಗಿ ಅಟೆಂಡ್ ಮಾಡ್ಕೊ ಬನ್ನಿ ಶ್ರೀಲಂಕಾನ. ನೀವು ಬನ್ನಿ, ನಾನು ಬೇಕಾದ್ರೆ ನಾನೇ ನಿಮಗೆಲ್ಲ ನಾನು ಜೊತೆಲಿ ಫ್ಲೈಟ್ ಚಾರ್ಜ್ ಎಲ್ಲ ನಾನೇ ಹಾಕ್ಕೊಂಡು ಬನ್ನಿ. ನೀವು ನಿಜವಾಗಿ ಹೇಳ್ತೀನಿ ನೋಡಿ, ಇದು ಚಾಲೆಂಜ್ ಮಾಡಿ ಹೇಳ್ತೀನಿ. ಬನ್ನಿ ಹೋಗೋಣ. ಭಾರತದವ್ರು ತೋರಿಸ್ಬೇಕು ಇಡೀ ಅಟ್ಲೀಸ್ಟ್ ಬೆಂಗಳೂರಿನವ್ರು. ನಾನು ಅಲ್ಲಿಂದನೇ 3 ಮೀಡಿಯಾಗೆ ಫೋನ್ ಮಾಡಿ ಹೇಳಿದೆ, ಸರ್ ನೆಕ್ಸ್ಟ್ ಹೋಗೋಣ ಸರ್ ಅಂದರು. ಈಗ ನೀವು ಬಂದಿದ್ರಲ್ಲ, ನನಗೆ ಮಾತಾಡೋಕ್ಕೆ ಅವಕಾಶ ಸಿಕ್ತು. ಶ್ರೀಲಂಕಾ ಬನ್ನಿ ಒಂದ್ಸಲ. ನಮ್ಮ MLAs ಹೋಗ್ಬೇಕು, ಮಿನಿಸ್ಟರ್ಸ್ ಹೋಗ್ಬೇಕು, CM ಒಂದ್ಸಲ ಹೋಗಿ ಬರ್ಬೇಕಲ್ಲಿ. ಅಲ್ಲ ಹೋಗ್ತಾ ಇರ್ತಾರೆ, ಏನು ಮಾಡಲ್ರು. ಹೋಗ ರೆಸಾರ್ಟಲ್ಲಿ ಮಲ್ಕೊಂಡು ಎದ್ಬತ್ತವೆ. ಒಬ್ಬರೇನ ರೋಡ್ ಕ್ರಾಸ್ ಮಾಡಿಬಿಟ್ರೆ ನೀವು ಒಬ್ಬರು ಜನ ನೀವು ಹೇಳಿದ ಜಾಬ್ ಕೊಡ್ತೀನಿ ನಾನು. ಹೋಯ್ತಾರೆ ರೋಡಲ್ಲಿ ಫುಟ್ಪಾತಲ್ಲಿ ತರಕಾರಿ ಮಾಡ್ಬಿಡೋದು. ಎಂಥದ್ದು ಇಲ್ಲ ನಥಿಂಗ್. ಎಲ್ಲಿ ಗಲೀಜೇ ಇಲ್ಲ. ನಾವೆಲ್ಲ 10 days ಇದ್ವಲ್ಲ, ಭಾರಿ ಚೆನ್ನಾಗಿದೆ ನಿಜವಾಗ. ಆ ಥರ ನಮ್ಮ ಬೆಂಗಳೂರು ಆಗ್ಬೇಕಂತ ಹೇಳಿ ನಾನು ತುಂಬ ಆಸೆ.
ನಾವು ನೀವು ಬೆಂಗಳೂರು ಜನ ಎಲ್ಲ ಸೇರಿ ಮಂತ್ರಿಗಳು MLAs ಎಲ್ಲ ಸೇರಿ ಇದಕ್ಕೆ ಆಸ್ಪದ ಕೊಟ್ಟರೆ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಮಾತು ಮುಗಿಸ್ತಾ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಿನ್ವಿನ್ ಕಂಪ್ನಿ ಮೇಡಮ್ ಕಾಮತ್ ಅವ್ರಿಗೆ ಅವ್ರ ಕಲಾ ಮಾಧ್ಯಮವ್ರಿಗೆ ನಿಮ್ಮ ನ್ಯೂಸ್ ನಾನು ನೋಡ್ತಾ ಇರ್ತೀನಿ, ಎನಿ ಟೈಮ್ ನೋಡ್ತಾ ಇರ್ತೀನಿ. ದಯವಿಟ್ಟು ಒಂದ್ಸಲ ಶ್ರೀಲಂಕಾಗೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಮಿಸ್ ಆಗ್ಬಾರ್ದು ನೀವು. ನಾಳೆನೇ ಬರ್ತೀನಿ. ಅಲ್ಲ ನಾಳೆ ಆಗಲ್ಲ, ಅಲ್ಲ ಹಂಗಂದೆ ಹಾಸ್ಪಿಟಲ್ ಇದೀವಿ ನಾವು ಅಂತ. 1 ಮಂತ್ ಆದಮೇಲೆ ನನಗೆ ಫೋನ್ ಮಾಡಿ ಕಾರ್ಡು ಕೊಟ್ಟು ಹೋಗೋಣ ಬನ್ನಿ ಒಂದ್ಸಲ ವಿಸಿಟ್ ಮಾಡ್ಕೊ ಬರೋಣ, ಏನಾಗ್ಬಿಡ್ತದೆ. ಓಕೆ, ಒಂದ್ಸಲ ಹೇಳಿ ಬಿನ್ವಿನ್ಗೆ ಜೈ ಹಿಂದ್ ಜೈ ಕರ್ನಾಟಕ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರೂ ನಮ್ಮ ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿಯೊಬ್ಬರು ಪರಿಸರನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಪರಿಸರ ನಮ್ಮನ್ನು ನೋಡುತ್ತೆ, ಪರಿಸರ ನಮ್ಮನ್ನು ನೋಡುತ್ತೆ. ನಾವು ಪರಿಸರ ಚೆನ್ನಾಗಿ ನೋಡಿಲ್ಲ ಅಂದರೆ ಪರಿಸರ ನಮ್ಮನ್ನು ಹಾಳು ಮಾಡುತ್ತೆ. ಇವತ್ತು ಪೊಲ್ಯೂಷನ್ ಎಷ್ಟಿದೆ ಅಂದರೆ ನಮ್ಮ ನೆನ್ನೆ ಮೊನ್ನೆ ನೋಡಿದ್ರೆ 38-40 ಇತ್ತು. ನಿಯರ್ ಬೈ ಅದೇ ಥರ ಇರಬೇಕು, ಇಲ್ಲ ಆ ಥರ ಇಲ್ಲ. ಅದೇ ಶ್ರೀಲಂಕಾ ನೋಡಿ ಪೊಲ್ಯೂಷನ್ ನಾನು ಡೈಲಿ ಚೆಕ್ ಮಾಡ್ತಾ ಇದ್ದೆ, 50-60 ಒಳಗಡೆ ಇತ್ತು, ಪೊಲ್ಯೂಷನೇ ಇಲ್ಲ, ತುಂಬ ಚೆನ್ನಾಗಿದೆ. ಹಂಗಾಗಿ ಆ ಥರ ಆಗಬೇಕು ಅಂತ ನನ್ನ ಆಸೆ. ಒಂದ್ಸಲ ಹೋಗೋಣ, ನಾನು ಬೇಕಾದ್ರೆ ಸ್ಪಾನ್ಸರ್ ಮಾಡ್ತಾರೆ ಕ್ಯಾಮ್ರಾದಲ್ಲಿ ಹೇಳೋರು. ಓಕೆ, ಜೈ ಹಿಂದ್ ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಇವತ್ತು ಪರಿಸರ ದಿನಾಚರಣೆಗೆ ಮೇಡಮ್ ಅವ್ರು ಬಂದರು, ಇವರೆಲ್ಲ ಬಂದಿದ್ದಕ್ಕೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು. ನಾವು ಮನುಷ್ಯ ಹುಟ್ಟಿದ್ದು ಬದುಕಿಬಿಟ್ಟು ನಮ್ಮಷ್ಟು ನಾವು ಹೋಗೋದಲ್ಲ. ನಾನು ಏನು ಅಚೀವ್ಮೆಂಟ್ ಮಾಡಿದ್ದೀನಿ ಸಮಾಜಕ್ಕೆ ಅಂತೇಳಿ ಪ್ರತಿಯೊಬ್ಬರು ನೆನೆಸ್ಕೊಂಡ್ಬಿಟ್ರೆ ಅಚೀವ್ಮೆಂಟ್ ಆಗಿಬಿಡ್ತದೆ, ದೇಹ ಚೆನ್ನಾಗಿ ಆಗ್ಬಿಡ್ತದೆ. ಹಂಗೆ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.